ಇನ್ನು ಇತಿಹಾಸದ ಕಾಲಗರ್ಭದಲ್ಲಿ ಹುದುಗಿ ಹೋದಂಥ ಬಾವಿಗೆ ಕಾಯಕಲ್ಪವನ್ನು ಕಲ್ಪಿಸಲಾಗಿದೆ. ಬೆಳಗಾವಿಯ ಮುತಗಾ ಗ್ರಾಮದಲ್ಲಿರುವಂತಹ ಕಂಚವೀರಪ್ಪನ ಬಾವಿ ಪ್ಯಾಶ್ ಫೌಂಡೇಶನ್ನಿಂದ 300 ವರ್ಷಗಳ ಹಿಂದಿನ ಬಾವಿಗೆ ಪುನಶ್ಚೇತನವನ್ನು ಕಲ್ಪಿಸಲಾಗಿದೆ. ವಿಜಯಪುರದ ಆದಿಲ್ಶಾಹಿ ಕಾಲದ ವಾಸ್ತುಶಿಲ್ಪ ವಿನ್ಯಾಸ ಹೊಂದಿರುವಂತಹ ಬಾವಿ ಇದು. 80 ಅಡಿ ಆಳ, 53 ಮೆಟ್ಟಿಲುಗಳನ್ನು ಹೊಂದಿರುವಂತಹ ಕಂಚವೀರಪ್ಪನ ಬಾವಿ. ಸ್ವಚ್ಛತೆಯ ಬೆನ್ನಲ್ಲೇ ಗ್ರಾಮಸ್ಥರಿಗೆ ಕುಡಿಯೋದಕ್ಕೆ ಈಗ ಈ ಬಾವಿ ಅನುಕೂಲ ಆಗುವಂತಹ ಪರಿಸ್ಥಿತಿಗೆ ಬಂದಿದೆ. ಪ್ಯಾಶ್ ಫೌಂಡೇಶನ್ನಿಂದ ಈ ಒಂದು ಬಾವಿಯ ಪುನಶ್ಚೇತನವನ್ನು ಮಾಡಲಾಗಿದೆ. ಹಲವು ವರ್ಷಗಳಿಂದ ಬಳಕೆ ಆಗದೆ ದುಸ್ಥಿತಿಗೆ ತಲುಪಿತ್ತು ಈ ಬಾವಿ. ಇದು ಬಾವಿ ಅಂತಂತೂ ಎಲ್ಲರಿಗೂ ಗೊತ್ತಿದೆ ಸರ್. ಏನಾಗಿದೆ, ಎಲ್ಲ ಕಸ ಮಣ್ಣು ಮತ್ತು ಬಾಟ್ಲಿಗಳೆಲ್ಲ ತುಂಬಿ ಮುಚ್ಚಿ ಹೋಗಿತ್ತು ಇದು ಬಾವಿ ಅಂದರೆ ಅವರು ಏನು ತಿಳ್ಕೊಂಡಾರೆ ಊರಾದವರು ಎಲ್ಲ ಇಲ್ಲಿ ಕಾಲನಿದವರು, ಇದು ಯಾರು ಏನು ಮಾಡಂಗಿಲ್ಲ, ಇದ್ರಾಗೆಲ್ಲ ಕಸ ಬಗೆಯೋದು ಇದಂತ ತಿಳ್ಕೊಂಬಿಟ್ಟಿದ್ರೆ. ನಾವು 2-3 ಸಲ ಪ್ಯಾಸ್ ಫೌಂಡೇಶನ್ದು ಪೇಪರ್ನಾಗ ಓದಿದ್ದೇವ್ರಿ, ಹಿಂಗೆ ಅವ್ರು ಬಾವಿ ಕೆರೆಗಳು ಮಾಡಾಕತ್ತಾರಂತ. ಅವ್ರಿಗೆ ಹೋಗಿ ನಾವು ಕನ್ಸಲ್ಟ್ ಆಗಿದ್ದು, ನಮ್ಮ ಟೀಮ್ ಐತ್ರಿ, ನಾವು ಟೀಮ್ ಹೋಗಿ ಅಲ್ಲಿ ಕನ್ಸಲ್ಟ್ ಆಗಿದ್ದೇವ್ರಿ. ಹಿಂಗೆ ಸರ್ ಐತಿ ನಮ್ಮ ಊರಾಗೂ ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.